ಕಡೆ ದರ್ಶನ್ ಪರ ವಕೀಲರು ಈ ಹಾಸಿಗೆ ದಿಂಬು ವಿಚಾರಕ್ಕೇನೆ ಆರ್ಗ್ಯೂ ಮಾಡುವಾಗ ಹೇಳ್ತಾರೆ, ಜೈಲಿನಲ್ಲಿ ಬೇರೆ ಕೈದಿಗಳಿಗೆ ಕೊಡಬೇಕಾದ ಬೇಸಿಕ್ ಫೆಸಿಲಿಟಿ ಕೂಡ ದರ್ಶನ್ ಅವ್ರಿಗೆ ಕೊಡ್ತಾ ಇಲ್ಲ, ಕನಿಷ್ಠ ಮಾನವೀಯತೆ ದೃಷ್ಟಿಯಲ್ಲಿ ಅವ್ರನ್ನ ಗಮನಿಸ್ತಾ ಇಲ್ಲ ಅಂತ ಹೇಳ್ಬಿಡ್ತಾರೆ. ಹಿಂಗಾಗ್ಲಿಕ್ಕೆ ಸಾಧ್ಯ ಇದೆಯಾ ಸರ್? ಅಂದ್ರೆ ಡೆಲಿಬ್ರೇಟ್ ಆಗಿ ದರ್ಶನ್ಗೆ ಯಾವ್ದಾದ್ರು ಫೆಸಿಲಿಟಿನ ಕೊಡೋದಕ್ಕೆ ನಿರಾಕರಣೆ ಮಾಡೋದು, ಡೆಲಿಬ್ರೇಟ್ ಆಗಿ ದರ್ಶನ್ ಅವ್ರನ್ನ ಕರ್ಕೊಂಡು ಹೋಗಿ ಕತ್ಲೆ ಕೋಣೆಯಲ್ಲಿ ಹಾಕೋದು, ಡೆಲಿಬ್ರೇಟ್ ಆಗಿ ದರ್ಶನ್ ಅವ್ರಿಗೆ ಹಾಸಿಗೆ ದಿಂಬು ಕೊಡದೇ ಇರೋದು, ಹಿಂಗೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಜೈಲಿನ ಅಧಿಕಾರಿಗಳು? ಇಂಪಾಸಿಬಲ್, ಸಾಧ್ಯವೇ ಇಲ್ಲ. ನೋಡಿ, ಕಂಪ್ಲೇಂಟ್ ಮಾಡ್ತಿರೋದು ಅವರೊಬ್ಬರೇ. ಸಾವಿರಾರು ಜನ ಕೈದಿಗಳಿದ್ದಾರೆ ಒಳಗಡೆ, ಯಾರೂ ಮಾಡ್ತಿಲ್ಲ. ಆ ಕೈದಿಗಳ ಪೈಕಿ ಇವರ ಅಭಿಮಾನಿಗಳೂ ಇದ್ದಾರೆ ಅಲ್ವೇ? ಖಂಡಿತ ದರ್ಶನದ ಅಭಿಮಾನಿಗಳು ಭಾಳ ಕಟ್ಟ ಅಭಿಮಾನಿಗಳು ಇದ್ದಾರೆ. ಅವರು ಸಪೋರ್ಟ್ ಮಾಡಬೇಕಲ್ಲ ದರ್ಶನ್ಗೆ. ನಮಗೂ ದಿಂಬು ಕೊಡ್ತಾ ಇಲ್ಲ, ಬೆಡ್ ಕೊಡ್ತಾ ಇಲ್ಲ ಅಂಥೇಳಿ. ಈ ದಿಂಬು ಬೆಡ್ದು ದಯವಿಟ್ಟು ಬಿಟ್ಬಿಟ್ಟು ಟ್ರಯಲ್ ಸ್ಟಾರ್ಟ್ ಆಗಿ ಕೇಸನ್ನ ಹೇಗೆ ಅದನ್ನು ಮುಕ್ತಾಯ ಮಾಡೋದು ಅಂಥೇಳಿ ಅದರಲ್ಲಿ ಇಂಟ್ರೆಸ್ಟ್ ಕೊಡಬೇಕು ದರ್ಶನ್ ಅವರು. ಇದನ್ನು ಮುಂದುವರಿಸಬಾರ್ದು. ನೀವು ಹೇಳ್ತಾ ಇದ್ರಿ ಡೆಲಿಬ್ರೇಟ್ ಆಗಿ ಪುಷ್ ಮಾಡ್ತಾ ಇರೋ ರೀತಿಯಲ್ಲಿ ಕಾಣ್ತಾ ಇದೆ ಅಂತ ಹೇಳಿ. ಲಾಭ ಏನಾಗ್ಬೋದು ಸರ್? ಹಿಂಗೆ ಟೈಮ್ ಕಿಲ್ ಆದಷ್ಟು ಅವ್ರು ಒಳಗಿರೋದು ಅನಿವಾರ್ಯ ಆಗ್ತಾ ಹೋಗುತ್ತೆ, ಜಾಸ್ತಿ ದಿನ ಜೈಲಲ್ಲಿ ಇರಬೇಕಾಗುತ್ತೆ. ಈ ಹಾಸಿಗೆ ದಿಂಬಿಗೆ ಒಂದ್ಸತಿ, ಕೈ ಫಂಗಸ್ ಅಂತ ಮತ್ತೊಂದ್ಸತಿ, ಹಿಂಗೆ ಪದೇ ಪದೇ ಕೋರ್ಟ್ನ ಅಪ್ರೋಚ್ ಮಾಡಿ ಟೈಮನ್ನ ಪುಷ್ ಮಾಡೋದ್ರಿಂದ ಇದು ಪಾಸಿಟಿವ್ ಆಗುತ್ತೆ ನೆಗೆಟಿವ್ ಆಗುತ್ತೆ ದರ್ಶನ್ ಅವ್ರಿಗೆ ಅಂತ? ನೆಗೆಟಿವ್ನೇ ಆಗುತ್ತೆ. ಯಾಕೆಂದರೆ ಈ ಟ್ರಯಲ್ ಒಂದ್ಸರಿ ಸ್ಟಾರ್ಟ್ ಆಗಿಬಿಟ್ರೆ ಇವ್ರಿಗೆ ಬೇಲ್ ಸಿಗಲ್ಲ.